ಖರ್ಗೆ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ನಮ್ಮ ನಾಯಕಿ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ಮತ್ತೆ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್, ಡಿ ಕೆ ಶಿವಕುಮಾರ್ ಸಾಹೇಬ್, ಜಿಲ್ಲಾ ಉಸ್ತುವಾರಿಗಳಂತಹ ರಾಜ್ಯದ ಮತ್ತೆ ನಮ್ಮ ನಾಯಕರು ಮತ್ತೆ ಚುನಾವಣೆ ಮುಖ್ಯವಾಗಿರುವಂತಹ ಡಿ ಸಿ ಚಂದ್ರಶೇಖರ್ ಸಾಹೇಬರಾಗಿರ್ಬೋದು, ಮತ್ತೆ ಜಿಲ್ಲಾ ನಾಯಕರಂತಹ ನಮ್ಮ ಶಿವಕುಮಾರ್ ನಮ್ಮ ಎಲ್ಲ ತಾಲೂಕಿನ ನಮ್ಮ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಜೊತೆ ಸೋತಿದ್ರು ಮಂತ್ರಿಗಳು ಮತ್ತೆ ಎಲ್ಲ ತಾಲೂಕಿನ ಮುಖಂಡರು, ಹಿರಿಯ ಮುಖಂಡರುಗಳು, ನಮ್ಮ ಮಾಜಿ ಶಾಸಕ ಸಿದ್ದೇಗೌಡರವರು, ದೇವೇಗೌಡರವರು, ಮಾಜಿ ವಿಧಾನ ಪರಿಷತ್ ಗೋಪಾಲನವರು, ಮತ್ತೆ ನಮ್ಮ ವ್ಯಕ್ತಿ ಮಹೇಶ್ವರವರು, ನಮ್ಮ ವಲಸಿಗ ಚರತನರವರು ಇವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಪ್ರತ್ಯಕ್ಷವಾಗಿ ಸಹಕರಿಸಿದ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಷ್ಟು ಜನ ಸಹಕರಿಸಿದ್ದಾರೆ, ಪರೋಕ್ಷವಾಗಿ ಅಷ್ಟೇ ಜನ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಜನರ ತೀರ್ಮಾನ ಜನರ ತೀರ್ಪು. ಹಾಗಾಗಿ ನಾವು ತಲೆ ಬಾಚಬೇಕಾಗ್ತದೆ. ಒಂದು ಬದಲಾವಣೆಯನ್ನು ಬಯಸ್ತಾರೆ, ಮುಖ್ಯಮಂತ್ರಿ ಹೇಳ್ಕೊಂಡಿದ್ದಾರೆ, ಜನ ಬದಲಾವಣೆ ಬಯಸ್ತಾರೆ. ಪ್ರತಿಯೊಬ್ಬರ ಮತದಾರರಿಗೆ, ಹಿರಿಯ ಮತದಾರರಿಗೆ, ಹೆಚ್ಚಿನ ಯುವಕರಿಗೆ, ಹಿರಿಯ ಮತದಾರರಿಗೆ ನಾನು ನನ್ನ ಜೀವನವರೆಗೂ ಋಣಿಯಾಗಿದ್ದೇನೆ. ಜೊತೆಗೆ ಪ್ರಾಮಾಣಿಕವಾಗಿ 5 ವರ್ಷ ಏನು ಒಂದು ಅನುದಾನಗಳು ಬಂದಿರ್ಬೋದು, ಏನು ಜ್ವಲಂತ ಸಮಸ್ಯೆಗಳು ಜಿಲ್ಲೆಯಲ್ಲಿ ಜ್ವಲಂತ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಬಗೆಹರಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಒಂದು ಜನಸ್ನೇಹಿ ಸಂಸದನಾಗಿ ಜನಸ್ನೇಹಿ ಆಡಳಿತ ಕೊಡಬೇಕು, ಜನರ ಜೊತೆ ಬೆರಿಬೇಕು ಅಂತ ಒಂದು ಆಸೆ ಇಟ್ಕೊಂಡಿದೆ. ಅದನ್ನ ನಾನು ಮುಂದಿನ ದಿನಗಳಲ್ಲಿ ಅದನ್ನ ನಾನು ಫಾಲೋ ಮಾಡ್ತಾ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಜೊತೆಗೆ ಮಾಧ್ಯಮದವರ ಒಂದು ಸಹಕಾರ, ಅವರ ಒಂದು ಪ್ರೋತ್ಸಾಹ ನನಗಿದೆ. ಅದಕ್ಕೂ ಸಹ ನಾನು ಅಭಿನಂದನೆಗಳನ್ನ 5 ವರ್ಷಗಳ ನಂತರ ನೀವು ಜನ ಈಗಾಗಲೇ ತೀರ್ಮಾನ ಮಾಡಿದ್ರೆ ಸುಮಾರು ಒಂದು 6 ದಿವಸ ಜನ ತೀರ್ಮಾನ ಮಾಡಿದ್ರು ಬದಲಾವಣೆ ಆಗಬೇಕು, ಬದಲಾವಣೆ ಮಾಡಿದ್ದಾರೆ. ನಾನು ಹೇಳ್ತೀನಲ್ಲ, ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನಗೆ ಇದರಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚು ಮತಗಳಿಂದ ನನಗೆ ಗೆಲ್ಲಿಸಿದ್ದಾರೆ. ಖಂಡಿತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಜನರ